ಹನಿ ಹನಿಗೂಡಿದ್ರೆ ಹಳ್ಳ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಮಾತು ಕೇಳಿದ್ದೇವೆ. ಆದರೆ ಇಲ್ಲೊಂದು ಹಳ್ಳಿಯಲ್ಲಿ ಜನ ಅದನ್ನು ಸಾಬೀತು ಮಾಡಿಬಿಟ್ಟಿದ್ದಾರೆ. ಜನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಹೈಟೆಕ್ ಶಾಲೆ ನಿರ್ಮಾಣ. ದೇಣಿಗೆ ಸಂಗ್ರಹಿಸಿ ಸರ್ಕಾರಿ ಶಾಲೆ ಕಟ್ಟಿಸಿದ ಜನ. ಕಣ್ಣು ಕುಕ್ಕುವ ಕಟ್ಟಡ, ಹೈಟೆಕ್ ಶೌಚಾಲಯ, ದೊಡ್ಡದಾದ ಕಾಂಪೌಂಡ್, ಬಣ್ಣ ಬಣ್ಣದ ಚಿತ್ತಾರಗಳು, ಸ್ವಚ್ಛಂದ ವಾತಾವರಣ. ಇದ್ಯಾವುದೋ ಲಕ್ಷ ಲಕ್ಷ ಪೀಕುವ ಖಾಸಗಿ ಶಾಲೆಯಲ್ಲ. ಇದು ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ಇರುವುದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮದಲ್ಲಿ. ಗ್ರಾಮಸ್ಥರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಮೆದಿಕೆರೆ ಗ್ರಾಮದ ಶಾಲೆ ನಿದರ್ಶನವಾಗಿದೆ. ಮೊದಲು ಶಾಲಾ ಕಟ್ಟಡ ಶಿಥಿಲಗೊಂಡು ಅಧ್ವಾನವಾಗಿತ್ತು. ಸರ್ಕಾರಕ್ಕೆ ಸಾಕಷ್ಟು ಬಾರಿ ಶಾಲೆ ಕಟ್ಟಿಕೊಡಿ ಅಂತ ಮನವಿ ಮಾಡಿದ್ರು. ಆದರೆ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ. ಇದನ್ನ ಅರಿತ ಮೆದಿಕೆರೆ ಗ್ರಾಮಸ್ಥರು ಇದೇ ಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಹೊಸ ಕಟ್ಟಡವನ್ನೇ ನಿರ್ಮಿಸಿದ್ದಾರೆ. ಮೆದಿಕೆರೆ ಗ್ರಾಮದಿಂದ ಎಲ್ಕೆಜಿ, ಯುಕೆಜಿಯ 50ಕ್ಕೂ ಹೆಚ್ಚು ಮಕ್ಕಳು ಸಂತೆಬೆನ್ನೂರಿಗೆ ಹೋಗಬೇಕಿತ್ತು. ಇದೀಗ ಖಾಸಗಿ ಶಾಲೆಯನ್ನೇ ಮೀರಿಸುವ ಸರ್ಕಾರಿ ಎಲ್ಕೆಜಿ, ಯುಕೆಜಿಯಿಂದ ಹಿಡಿದು 7ನೇ ತರಗತಿವರೆಗಿನ ಆಂಗ್ಲ ಮಾಧ್ಯಮದ ತರಗತಿಗಳನ್ನು ತೆರೆದಿದ್ದಾರೆ. ಅಲ್ಲದೆ ಮಕ್ಕಳಿಗೆ ಅವಶ್ಯಕತೆ ಇರುವ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. LKG, UKG ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಹಳೆ ವಿದ್ಯಾರ್ಥಿಗಳಿಂದ ಎಲ್ಲ ಕೊಡುಗೆ ಕೊಟ್ಟರು. ಭಾಳ ಅನುದಾನ ಬಂತು. ಒಂದು 18ರಿಂದ 20 ಲಕ್ಷ ನಾವು ಆಲ್ರೆಡಿ ಫಂಡ್ ಇಟ್ಟಿದ್ದೀವಿ ಈ ಸ್ಕೂಲ್ಗೋಸ್ಕರ, ಬೇರೆ ಉದ್ದೇಶಕ್ಕೆ ಏನಿಲ್ಲ. ಆಮೇಲೆ ಗ್ರಾಮ ಪಂಚಾಯತಿಂದನೂ ಈ ಟಾಯ್ಲೆಟ್ ರೂಮ್ ಹೈಟೆಕ್ ಸ್ಪೆಷಲ್ ಪುಟ್ ಮಾಡಿದ್ದೀವಿ. ಕಾಂಪೌಂಡ್ ಕೂಡ ಅಲ್ಲೇ ಇದು ನರೇಗಾದಲ್ಲೇ ಮಾಡಿದ್ದು. ಎಲ್ಲ ಪೂರ್ತಿ ಬಿಲ್ಡಿಂಗ್ ಪೂರ್ತಿ ನಾನೇ ಕನ್ಸ್ಟ್ರಕ್ಷನ್ ಮಾಡಿರೋದು. ನನ್ನ ಸ್ವಂತ ಮನೆಗಿನ ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದು ಭಾಳ ಆಸೆಯಿಂದ ಇದು ಮಾಡಿದ್ದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಅನುಮತಿ ತಗೊಂಡು ನಮ್ಮ ಗ್ರಾಮ ಏನು ಹಳೆ ವಿದ್ಯಾರ್ಥಿಗಳ ಬಳಗದ ಒಂದು ಹಣ, ಧನ ಸಹಾಯ, ವಸ್ತುಗಳ ಸಹಾಯವನ್ನು ಪಡ್ಕೊಂಡು ಆ ಒಂದು ಅವರ ಸಹಾಯದಲ್ಲಿ ನಾವು ಸ್ವಂತ ಶಿಕ್ಷಕರನ್ನ ಒಬ್ಬರನ್ನ ನೇಮಿಸ್ಕೊಂಡು ನಾವೆಲ್ಲ ಫ್ರೀ ಪ್ಲಾನ್ ಸರ್. ಹಿಂದಿನ ಏನು ಏಪ್ರಿಲ್ ತಿಂಗಳಲ್ಲಿ ರಜೆ ಬಿಡೋಕ್ಕಿಂತ ಮುಂಚೆನೇ ನಾವು ಶಿಕ್ಷಕರ ನೇಮಕ ಮಾಡ್ಕೊಂಡ್ವಿ. ಸರ್ಕಾರಕ್ಕೆ ನಾಚಿಕೆ ಬಿಡುವ ವಿಷಯ ಅಂದ್ರೆ ಎಲ್ಕೆಜಿ, ಯುಕೆಜಿ ನಡೆಸಲು ಜನರೇ ಸ್ವತಃ ದುಡ್ಡಿನಲ್ಲಿ ಶಿಕ್ಷಕರು ಮತ್ತು ಸಹಾಯಕಿಯರನ್ನ ನೇಮಕ ಮಾಡಿದ್ದಾರೆ. ಅಳಿವಿನೆಂಚಿನಲ್ಲಿದ್ದ ಶಾಲೆಯೊಂದನ್ನ ಹರಸಾಹಸ ಪಟ್ಟು ಉಳಿಸಿಕೊಂಡ ಸಾಹಸಗಾಥೆ ರಾಜ್ಯಕ್ಕೆ ಮಾದರಿಯಾಗಿದೆ. ನಮ್ಮ ಶಾಲೆ ಅನ್ನೋ ಮನಸ್ಥಿತಿ ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರಿಗೆ ಬಂದ್ರೆ ಪ್ರತಿಯೊಂದಕ್ಕೂ ಸರ್ಕಾರದ ಅನುದಾನಕ್ಕೆ ಕಾಯುವುದು ತಪ್ಪುತ್ತದೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹನಿ ಹನಿಗೂಡಿದ್ರೆ ಹಳ್ಳ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಮಾತು ಕೇಳಿದ್ದೇವೆ. ಆದರೆ ಇಲ್ಲೊಂದು ಹಳ್ಳಿಯಲ್ಲಿ ಜನ ಅದನ್ನು ಸಾಬೀತು ಮಾಡಿಬಿಟ್ಟಿದ್ದಾರೆ. ಜನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಹೈಟೆಕ್ ಶಾಲೆ ನಿರ್ಮಾಣ. ದೇಣಿಗೆ ಸಂಗ್ರಹಿಸಿ ಸರ್ಕಾರಿ ಶಾಲೆ ಕಟ್ಟಿಸಿದ ಜನ. ಕಣ್ಣು ಕುಕ್ಕುವ ಕಟ್ಟಡ, ಹೈಟೆಕ್ ಶೌಚಾಲಯ, ದೊಡ್ಡದಾದ ಕಾಂಪೌಂಡ್, ಬಣ್ಣ ಬಣ್ಣದ ಚಿತ್ತಾರಗಳು, ಸ್ವಚ್ಛಂದ ವಾತಾವರಣ. ಇದ್ಯಾವುದೋ ಲಕ್ಷ ಲಕ್ಷ ಪೀಕುವ ಖಾಸಗಿ ಶಾಲೆಯಲ್ಲ. ಇದು ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ಇರುವುದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮದಲ್ಲಿ.
ಗ್ರಾಮಸ್ಥರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಮೆದಿಕೆರೆ ಗ್ರಾಮದ ಶಾಲೆ ನಿದರ್ಶನವಾಗಿದೆ. ಮೊದಲು ಶಾಲಾ ಕಟ್ಟಡ ಶಿಥಿಲಗೊಂಡು ಅಧ್ವಾನವಾಗಿತ್ತು. ಸರ್ಕಾರಕ್ಕೆ ಸಾಕಷ್ಟು ಬಾರಿ ಶಾಲೆ ಕಟ್ಟಿಕೊಡಿ ಅಂತ ಮನವಿ ಮಾಡಿದ್ರು. ಆದರೆ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ. ಇದನ್ನ ಅರಿತ ಮೆದಿಕೆರೆ ಗ್ರಾಮಸ್ಥರು ಇದೇ ಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಹೊಸ ಕಟ್ಟಡವನ್ನೇ ನಿರ್ಮಿಸಿದ್ದಾರೆ. ಮೆದಿಕೆರೆ ಗ್ರಾಮದಿಂದ ಎಲ್ಕೆಜಿ, ಯುಕೆಜಿಯ 50ಕ್ಕೂ ಹೆಚ್ಚು ಮಕ್ಕಳು ಸಂತೆಬೆನ್ನೂರಿಗೆ ಹೋಗಬೇಕಿತ್ತು. ಇದೀಗ ಖಾಸಗಿ ಶಾಲೆಯನ್ನೇ ಮೀರಿಸುವ ಸರ್ಕಾರಿ ಎಲ್ಕೆಜಿ, ಯುಕೆಜಿಯಿಂದ ಹಿಡಿದು 7ನೇ ತರಗತಿವರೆಗಿನ ಆಂಗ್ಲ ಮಾಧ್ಯಮದ ತರಗತಿಗಳನ್ನು ತೆರೆದಿದ್ದಾರೆ. ಅಲ್ಲದೆ ಮಕ್ಕಳಿಗೆ ಅವಶ್ಯಕತೆ ಇರುವ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. LKG, UKG ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಹಳೆ ವಿದ್ಯಾರ್ಥಿಗಳಿಂದ ಎಲ್ಲ ಕೊಡುಗೆ ಕೊಟ್ಟರು. ಭಾಳ ಅನುದಾನ ಬಂತು. ಒಂದು 18ರಿಂದ 20 ಲಕ್ಷ ನಾವು ಆಲ್ರೆಡಿ ಫಂಡ್ ಇಟ್ಟಿದ್ದೀವಿ ಈ ಸ್ಕೂಲ್ಗೋಸ್ಕರ, ಬೇರೆ ಉದ್ದೇಶಕ್ಕೆ ಏನಿಲ್ಲ. ಆಮೇಲೆ ಗ್ರಾಮ ಪಂಚಾಯತಿಂದನೂ ಈ ಟಾಯ್ಲೆಟ್ ರೂಮ್ ಹೈಟೆಕ್ ಸ್ಪೆಷಲ್ ಪುಟ್ ಮಾಡಿದ್ದೀವಿ. ಕಾಂಪೌಂಡ್ ಕೂಡ ಅಲ್ಲೇ ಇದು ನರೇಗಾದಲ್ಲೇ ಮಾಡಿದ್ದು. ಎಲ್ಲ ಪೂರ್ತಿ ಬಿಲ್ಡಿಂಗ್ ಪೂರ್ತಿ ನಾನೇ ಕನ್ಸ್ಟ್ರಕ್ಷನ್ ಮಾಡಿರೋದು. ನನ್ನ ಸ್ವಂತ ಮನೆಗಿನ ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದು ಭಾಳ ಆಸೆಯಿಂದ ಇದು ಮಾಡಿದ್ದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಅನುಮತಿ ತಗೊಂಡು ನಮ್ಮ ಗ್ರಾಮ ಏನು ಹಳೆ ವಿದ್ಯಾರ್ಥಿಗಳ ಬಳಗದ ಒಂದು ಹಣ, ಧನ ಸಹಾಯ, ವಸ್ತುಗಳ ಸಹಾಯವನ್ನು ಪಡ್ಕೊಂಡು ಅವರ ಸಹಾಯದಲ್ಲಿ ನಾವು ಸ್ವಂತ ಶಿಕ್ಷಕರನ್ನ ಒಬ್ಬರನ್ನ ನೇಮಿಸ್ಕೊಂಡು ನಾವೆಲ್ಲ ಫ್ರೀ ಪ್ಲಾನ್ ಸರ್. ಹಿಂದಿನ ಏನು ಏಪ್ರಿಲ್ ತಿಂಗಳಲ್ಲಿ ರಜಾ ಬಿಡೋಕ್ಕಿಂತ ಮುಂಚೆನೇ ನಾವು ಶಿಕ್ಷಕರ ನೇಮಕ ಮಾಡ್ಕೊಂಡ್ವಿ. ಸರ್ಕಾರಕ್ಕೆ ನಾಚಿಕೆ ಬಿಡುವ ವಿಷಯ ಅಂದ್ರೆ ಎಲ್ಕೆಜಿ, ಯುಕೆಜಿ ನಡೆಸಲು ಜನರೇ ಸ್ವತಃ ದುಡ್ಡಿನಲ್ಲಿ ಶಿಕ್ಷಕರು ಮತ್ತು ಸಹಾಯಕಿಯರನ್ನ ನೇಮಕ ಮಾಡಿದ್ದಾರೆ. ಅಳಿವಿನೆಂಚಿನಲ್ಲಿದ್ದ ಶಾಲೆಯೊಂದನ್ನು ಹರಸಾಹಸ ಪಟ್ಟು ಉಳಿಸಿಕೊಂಡ ಸಾಹಸಗಾಥೆ ರಾಜ್ಯಕ್ಕೆ ಮಾದರಿಯಾಗಿದೆ. ನಮ್ಮ ಶಾಲೆ ಅನ್ನೋ ಮನಸ್ಥಿತಿ ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರಿಗೆ ಬಂದ್ರೆ ಪ್ರತಿಯೊಂದಕ್ಕೂ ಸರ್ಕಾರದ ಅನುದಾನಕ್ಕೆ ಕಾಯುವುದು ತಪ್ಪುತ್ತದೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹನಿ ಹನಿಗೂಡಿದ್ರೆ ಹಳ್ಳ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಮಾತು ಕೇಳಿದ್ದೇವೆ. ಆದರೆ ಇಲ್ಲೊಂದು ಹಳ್ಳಿಯಲ್ಲಿ ಜನ ಅದನ್ನು ಸಾಬೀತು ಮಾಡಿಬಿಟ್ಟಿದ್ದಾರೆ. ಜನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಹೈಟೆಕ್ ಶಾಲೆ ನಿರ್ಮಾಣ. ದೇಣಿಗೆ ಸಂಗ್ರಹಿಸಿ ಸರ್ಕಾರಿ ಶಾಲೆ ಕಟ್ಟಿಸಿದ ಜನ. ಕಣ್ಣು ಕುಕ್ಕುವ ಕಟ್ಟಡ, ಹೈಟೆಕ್ ಶೌಚಾಲಯ, ದೊಡ್ಡದಾದ ಕಾಂಪೌಂಡ್, ಬಣ್ಣ ಬಣ್ಣದ ಚಿತ್ತಾರಗಳು, ಸ್ವಚ್ಛಂದ ವಾತಾವರಣ. ಇದ್ಯಾವುದೋ ಲಕ್ಷ ಪೀಕುವ ಖಾಸಗಿ ಶಾಲೆಯಲ್ಲ. ಇದು ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ಇರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ